ಪದೇ ಪದೇ ನೆನಪಾಗೋ ಸುಂದರಿ ಆಕೆ, ಚಂದನವನದ ಚಂದನದ ಗೊಂಬೆ. ಲಕ್ಷ್ಮಿ ಬೆಳ್ಳಿ ಹೆಜ್ಜೆಯಲ್ಲಿ ಏನೆಲ್ಲ ಸ್ಪೆಷಲ್ ಇತ್ತು ಗೊತ್ತಾ? ಇದು ಲಕ್ಷ್ಮಿ ಕಥೆಯಲ್ಲ ಜೀವನ. ಜೂಲಿ ಲಕ್ಷ್ಮಿ ಈ ಹೆಸರು ಯಾರಿಗ್ ಗೊತ್ತಿಲ್ಲ ಹೇಳಿ? 5 ದಶಕಗಳನ್ನ ಸಿನಿಮಾ ರಂಗದಲ್ಲಿ ಕಳೆದಿರೋ ಈ ಚಂದನದ ಗೊಂಬೆಯ ಜೀವನವೇ ರೋಚಕ. ಒಂದು ಕಾಲದಲ್ಲಿ ಕನಸಿನ ರಾಣಿಯಾಗಿದ್ದ ಲಕ್ಷ್ಮಿ ಈಗ ಚಿತ್ರರಂಗ ಅನ್ನೋ ಶಿಖರದ ಉತ್ತುಂಗದಲ್ಲಿದ್ದಾರೆ. ಪದೇ ಪದೇ ನೆನಪಾಗೋ ಲಕ್ಷ್ಮಿ ಅನ್ನೋ ಸುಂದರಿಯ ಸಿನಿ ಜರ್ನಿಯಲ್ಲಿ ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಅವುಗಳಲ್ಲಿ ಕೆಲವೊಂದು ವಿಷಯ ಇಲ್ಲಿದೆ ನೋಡಿ. 44 ವರ್ಷಗಳ ಹಿಂದೆ ಜೂಲಿ ಸಿನಿಮಾದ ಜೂಲಿ ಪಾತ್ರಕ್ಕಾಗಿ ಆನಂದ ಬಕ್ಷಿ ಬರೆದ ಹಾಡಿದು. ಆದರೆ ಇಂದಿಗೂ ಈ ಮಣ್ಣಿನ ಸಿನಿ ಹೋಕರು ಲಕ್ಷ್ಮಿ ಅವರನ್ನ ನೋಡಿದಾಗೆಲ್ಲ ಇದೇ ಹಾಡನ್ನ ಗುನುಗುಣಿಸ್ತಾರೆ. ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಲಕ್ಷ್ಮಿ ಅಂದ ತಕ್ಷಣ ಕಣ್ಣ ಮುಂದೆ ಹಾದು ಹೋಗುವ ಚಿತ್ರಪಟ ತೆಳ್ಳಗೆ ಬೆಳ್ಳಗೆ ಬಳುಕುವ ಜೂಲಿ. ಲಕ್ಷ್ಮಿ, ವಿ ಆಲ್ ರಿಯಲಿ ಲವ್ ಯು. ಎಂತ ಸೌಂದರ್ಯ ಕಂಡೆ, ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಕಾಣೆನಾ, ಎಂತ ಸೌಂದರ್ಯ ಕಂಡೆ. ಲಕ್ಷ್ಮಿ ಬಗ್ಗೆ ಹೇಳುವುದಂದ್ರೆ ಅದು ಸೂರ್ಯನ ಬೆಳಕಿಗೆ ಮೂಗುತ್ತಿಗೆ ಬರ್ತದೆ. ಲಕ್ಷ್ಮಿ ಅನ್ನುವ ಹೆಸರು ಕೇಳಿದ್ರೆ ಸಾಕು, ಸಾಮಾನ್ಯ ಜನರಿಂದ ಹಿಡಿದು ಸಿನಿಮಾ ತಾರೆಗಳವರೆಗೆ ಹತ್ತಾರು ಭಾವಗಳು. ಒಬ್ಬೊಬ್ಬರಿಗೆ ಒಂದೊಂದು ಕಾರಣಕ್ಕೆ ಲಕ್ಷ್ಮಿ ಇಷ್ಟ. ಒಂದಿಡೀ ತಲೆಮಾರಿಗೆ ಲಕ್ಷ್ಮಿ ಕನಸಿನ ಹುಡುಗಿ. ಅವರ ಸಿನಿಮಾಗಳನ್ನ ನೋಡುತ್ತಾ ಲಕ್ಷ್ಮಿ ತರಹದ ಹುಡುಗಿ ಯಾರಾದ್ರೂ ಸಿಗಬಾರದೆ ಅಂತ ಅಂದುಕೊಂಡ ಯುವಕರೆಷ್ಟು. ಬಯಸದ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ. ಈಗಿನ ಕಾಲೇಜು ಹುಡುಗರು ಕೂಡ ಹಳೆ ಸಿನಿಮಾ ನಾಯಕಿಯರಲ್ಲಿ ಲಕ್ಷ್ಮಿಯೇ ಚೆಂದ ಅನ್ನುತ್ತಾರೆ. ಅಷ್ಟರ ಮಟ್ಟಿಗೆ ಈ ನೆಲದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ನಟಿ ಲಕ್ಷ್ಮಿ. ಭಾರತೀಯ ಸಿನಿಮಾ ರಂಗ ಕಂಡ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪರ್ಫೆಕ್ಟ್ ನಟಿ. ಪಲ್ಲವಿಯ ದನಿಯಲಿ ವಿನೂತನ ದೇವ ಭಾವಾನಿ ತಂದೆ. ನಟನೆಯಲ್ಲದ ನಟನೆ, ಉನ್ಮಾದ ಹುಟ್ಟಿಸುವ ಹಸ್ಕಿ ವಾಯ್ಸ್, ಮತ್ತೆ ಮತ್ತೆ ನೋಡಬೇಕೆನ್ನಿಸುವ ಮುಖ, ಕಣ್ಣಲ್ಲೇ ಕಾದಂಬರಿ ಬರೆಯಬಲ್ಲ, ಪದೇ ಪದೇ ನೆನಪಾಗುವ ಚೆಲುವಿನ ಖನಿ ಈ ಹೆಣ್ಣು ಮಗಳು. ಅದೇ ಕಾರಣಕ್ಕೆ ಲಕ್ಷ್ಮಿ ಅನ್ನುವ ಪರಮ ಸುಂದರಿ ಈ ನೆಲದ ಸಿನಿ ಹೋಕರ ಮನೆ ಮಾತಾಗಿದ್ದು, ಮನೆ ಮಗಳು ಅನ್ನಿಸಿಕೊಂಡಿದ್ದು, ಚಂದನವನದ ಚಂದನದ ಗೊಂಬೆಯಾಗಿದ್ದು. ಸಂಗೀತವೇ ನಿನ್ನುಡಿಯುವ ಮಾತೆಲ್ಲ, ಸಲ್ಲಾಪವೇ ಅಲ್ಲೆಲ್ಲ, ಸಂತೋಷವೇ ನಿಜದಲ್ಲಿ ಬಾಳೆಲ್ಲ, ಸರಸದಲ್ಲಿ ಸಮನಾರಿಲ್ಲ, ಸ್ನೇಹದಲ್ಲಿ ಗೆಲ್ಲುವೆ ಎಲ್ಲ. ಇದು ಅರ್ಧ ಶತಮಾನದಿಂದ ಪ್ಯಾಕಪ್ ಮಾಡದೇ ಇರೋ ಪರಮ ಹುಮ್ಮಸ್ಸಿನ ನಟಿ ಲಕ್ಷ್ಮಿಯ ಕಿರುಚಿತ್ರ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸಿಂಹಳಿ ಭಾಷೆಯಲ್ಲಿ ಒಟ್ಟು 650ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ ಕೀರ್ತಿಯವರದ್ದು. ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಹಲವು ರಾಜ್ಯ ಪ್ರಶಸ್ತಿಗಳು, 14 ಫಿಲಂ ಫೇರ್, 18 ಫಿಲಂ ಫ್ಯಾನ್ಸ್ ಅಸೋಸಿಯೇಷನ್, 1977ರಲ್ಲಿ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿ, ಹೀಗೆ ಅಸಂಖ್ಯಾತ ಪ್ರಶಸ್ತಿ ಸನ್ಮಾನಗಳು ಅವರ ಮಡಿಲಿಗೆ ಬಿದ್ದಿವೆ. ದಟ್ ಈಸ್ ಲಕ್ಷ್ಮಿ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇನ್ಸ್ಪೈರಿಂಗ್ ಸ್ಟೋರಿ ಆಫ್ ಲಕ್ಷ್ಮಿ. ಓನ್ಲಿ ಫಾರ್ ಯು. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ, ಬಯಸಿದೆ ಬಯಸಿದೆ
1952 ಡಿಸೆಂಬರ್ 13ರಂದು ಲಕ್ಷ್ಮಿ ಪಕ್ಕದ ಚೆನ್ನೈನಲ್ಲಿ ಹುಟ್ಟಿದ್ರು. ಸಿನಿಮಾ ನಂಟು ಅವರ ರಕ್ತದಲ್ಲೇ ಇತ್ತು. ಯಾಕಂದ್ರೆ ಲಕ್ಷ್ಮಿ ತಂದೆ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ಯರಗುದಿಪತಿ ವರದರಾವ್. ಕನ್ನಡದ ಪ್ರಪ್ರಥಮ ಚಲನಚಿತ್ರ ಸತಿಸುಲೋಚನಾ ನಿರ್ದೇಶಿಸಿದ್ದು ಲಕ್ಷ್ಮಿ ತಂದೆಯವರೇ. ಇನ್ನು ತಾಯಿ ಶ್ರೀಮತಿ ರುಕ್ಮಿಣಿ ಕೂಡ ಖ್ಯಾತ ನಟಿ. ತಿರುಪತಿ ದೇವರಿಗೆ ಬೇಡಿಕೊಂಡ್ಮೇಲೆ ಹುಟ್ಟಿದ ಮಗು ಈ ಲಕ್ಷ್ಮಿ. ಲಕ್ಷ್ಮಿ 5ರ ಹರೆಯಕ್ಕೆ ಕಾಲಿಟ್ಟಾಗ್ಲೇ ತಂದೆ ತಾಯಿ ಸಪರೇಟ್ ಆದ್ರು. ತಂದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನೆಲೆ ನಿಂತರು. ಅಲ್ಲಿಂದಲೇ ಕನ್ನಡದ ಮಣ್ಣಿನ ಒಡನಾಟ ಬೆಳೆಸಿಕೊಂಡ ಲಕ್ಷ್ಮಿ ತನ್ನ ತಾಯಿ ಜೊತೆಯೇ ಮುಂದಿನ ಬಾಲ್ಯ ಕಳೆದ್ರು. ಒಬ್ಬಳೇ ಮಗಳಾಗಿದ್ರಿಂದ ತುಸು ಹೆಚ್ಚೆ ಅನ್ನುವಷ್ಟು ಮುದ್ದಿನಿಂದ ಬೆಳೆಸಿದ್ರು. ಗಿಲ್ಲಿದಾಂಡು, ಕ್ರಿಕೆಟ್, ಮರಕೋತಿ ಆಟಗಳನ್ನ ಆಡುತ್ತಾ, ಸೈಕಲ್ ಸವಾರಿ ಮಾಡುತ್ತಾ ಗಂಡು ಮಕ್ಕಳ ರೀತಿಯಲ್ಲಿ ಬೆಳೆದ ಹೆಣ್ಣು ಮಗಳು ಲಕ್ಷ್ಮಿ ಅನ್ನುವ ಅಪ್ಪಟ ಚೆಲುವೆಗೆ ನಾಯಕಿಯಾಗಿ ಬಣ್ಣ ಹಚ್ಚುವಾಗ ಸ್ವೀಟ್ 16. ಒಂದೇ ವರ್ಷದಲ್ಲಿ 3 ಭಾಷೆಯ ಇಂಡಸ್ಟ್ರಿಗೆ ನಾಯಕಿಯಾಗಿ ಎಂಟ್ರಿ ಕೊಟ್ಟ ಹೆಗ್ಗಳಿಕೆ ಈ ಚೆಲುವೆಯದ್ದು. 1968ರಲ್ಲಿ ತಮಿಳಿನ ಜೀವನಾಂಸಂ ಸಿನಿಮಾದಲ್ಲಿ ಮೊದಲ ಬಾರಿ ನಾಯಕಿ ಪಟ್ಟ ಅಲಂಕರಿಸಿದ್ರು. ಸೇಮ್ ಇಯರ್ ಬಾಂಧವ್ಯಲು ಚಿತ್ರದ ಮೂಲಕ ತೆಲುಗಿಗೆ ಎಂಟ್ರಿ ಕೊಟ್ರು. ಅಷ್ಟೇ ಅಲ್ಲ, ಅದೇ ವರ್ಷ ಚಂದನವನಕ್ಕೆ ಬಲಗಾಲಿಟ್ಟು ಬಂದ ಚೆಲುವೆ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ರಾಜ್ಕುಮಾರ್ ಅವರ ಗೋವಾದಲ್ಲಿ CID 999 ಚಿತ್ರಕ್ಕೆ ನಾಯಕಿಯಾದರು. ಕಂಡಲೇ ಹೇಳಿರಿ ಮನಸ್ಸಿನ ಕೋರಿಕೆ. ಒಂದು ಸ್ವಿಮ್ಮಿಂಗ್ ಸೀನ್ ಇರುತ್ತೆ, ಆ ಸ್ವಿಮ್ಮಿಂಗ್ ಸೀನ್ ಸ್ವಿಮ್ ಸೂಟ್ ಹಾಕೋಬೇಕು. ಓಕೆನಾ? ಅಯ್ಯೋ ಅದಕ್ಕೆ ನಮ್ಗೆ ಸ್ವಿಮ್ ಸೂಟ್ ಹಾಕೋದಕ್ಕೆ ಅಂತ ಹೇಳಿ ಅಂತ ಅದಕ್ಕೆ ಕೈ ಕಾಲು ಮೈ ಮಾಟ ಎಲ್ಲ ಬಹಳ ಚೆನ್ನಾಗಿರುತ್ತೆ. ಸ್ವಿಮ್ ಸೂಟ್ ಹಾಕಿದ್ರೆ ದಿ ಶೇಪ್ ಆಫ್ ದ ವುಮನ್ ವಿಲ್ ಕಮ್ಯುನಿಕೇಟ್ ಫೀಲ್ ದ ಫಾರ್ಮ್. ಅದೇ ನನಗೆ ನಮಗೆ ಬೇಕಾಗುತ್ತೆ. ತಕ್ಷಣ ಕರೆಕ್ಟ್ ಮೇಲೆ ನೋಡಿ ನನ್ನ ಕಾಲು ಚೆನ್ನಾಗಿಲ್ಲ ನೋಡಿ ಅಂತ ಕೇಳಿದ್ರೆ ಹೋಗಿ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿಗೆ ಬಂದಾಗ ನನ್ನ ಸ್ನೇಹಿತರು ಅದೊಂದು ಚಿತ್ರ ನೋಡಿದೆ, ತುಂಬಾ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ದು. ಅಕ್ಷರ ತಕ್ಕಾರಿದ್ದು ಅಲ್ಲಿ ನಾನು ನೋಡಿದ್ದು. ಅವ್ರು ತುಂಬಾ ಚೆನ್ನಾಗಿ ನಟಿಸಿದ್ರು, ತುಂಬಾ ಚೆನ್ನಾಗಿ ಕಂಡಿದ್ರು. ಸೊ ತದನಂತರ ನಾನು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಸುಮಾರು 78ನೇ ಇಸ್ವಿ. ಸೊ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ನಾನಿಂದ ಬಿಡಲಾದೆ ಚಿತ್ರದ. ನನ್ನ ತಲೆಯೆಲ್ಲ ತುಂಬಾ ಚಟಕಾರಿಯವರ ಜುಬ್ಬಿ ನಾನು ಅಷ್ಟೊಂದ್ರೆ ನನಗಿಂತ ಮುಂಚೆನೇ ಅವರು ಚಿತ್ರರಂಗಕ್ಕೆ ಬಂದರು. ಆಮೇಲೆ ಸೌಂದರ್ಯವತಿ ನೋಡಿದರೆ ಅಷ್ಟು ತಕ್ಷಣ ನೀವು ಅವರು ನೋಡ್ತಾನೆ ಒಂಥರ ಬೆರಗಾಗಿದೆ. ಅವರ ಬಣ್ಣ, ಅವರ ಕಣ್ಣುಗಳು, ಅವರ ಸೌಂದರ್ಯ. ಕಥೆಯಲ್ಲಿ ಜೀವನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.